ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ವಿಷಯವನ್ನು ತಿಳಿಸಲು ಹೊರಟಿದ್ದೇನೆ ಅಂತಂದರೆ, ನಿಮ್ಮೆಲ್ರಿಗೂ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಇದೆ. ಏನದು ಗುಡ್ ನ್ಯೂಸ್ ಅಂತ ಕೇಳೋದಾದರೆ, ನಿಮಗೆ ರೇಷನ್ ಕಾರ್ಡ್ ಇತ್ತು ಅಂತಂದರೆ ಕೇಂದ್ರ ಸರ್ಕಾರದಿಂದ ಪ್ರತಿ ಮನೆಗೆ ಒಂದೊಂದು ₹1,000 ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿರುವಂಥದ್ದು. ಹೌದು, ಮೋದಿ ಸರ್ಕಾರದಿಂದ ಪ್ರತಿ ಮನೆಗೆ ಒಂದೊಂದು ₹1,000 ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಬನ್ನಿ, ಹಾಗಾದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾವ ಕಾರಣಕ್ಕೆ ಹಾಗಾದರೆ ಒಂದೊಂದು ₹1,000 ಕೇಂದ್ರ ಸರ್ಕಾರ ನಿಮಗೆ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿರುವ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಶುರು ಮಾಡೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೋದಿ ಸರ್ಕಾರ ಕೊಡ್ತಾ ಇರೋ ಒಂದೊಂದು ₹1,000 ಯಾರಿಗೆಲ್ಲ ಸಿಗುತ್ತೆ ಅಂತ ಅಂದರೆ, ರೇಷನ್ ಕಾರ್ಡ್ ಅಂದರೆ BPL ರೇಷನ್ ಕಾರ್ಡ್ ಇರುವಂಥವ್ರಿಗೆ ಕೊಡ್ತಾರಂತೆ. ಜೊತೆಗೆ ಅಂತ್ಯೋದಯ ರೇಷನ್ ಕಾರ್ಡ್ ಇರೋರಿಗೆ ಈ ಒಂದೊಂದು ₹1,000 ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿರುವಂಥದ್ದು. ಆದರೆ APL ಕಾರ್ಡ್ ಇರೋಂಥವ್ರಿಗೆ ಇಲ್ಲ ಅಂತ ಹೇಳಿದ್ದಾರೆ. ಹೌದು, BPL ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ಇರೋರಿಗೆ ಮಾತ್ರ ಮೋದಿ ಸರ್ಕಾರ ಒಂದೊಂದು ₹1,000 ಕೊಡ್ತೀವಿ ಅಂತ ಹೇಳಿದ್ದಾರೆ. APL ಕಾರ್ಡ್ ಇದ್ದವ್ರಿಗೆ ಈ ಒಂದೊಂದು ₹1,000 ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ಇದಕ್ಕೆ ಒಂದು ರಿಸ್ಟ್ರಿಕ್ಷನ್ಸ್ ಕೂಡ ಇದೆ. ಅದು ಏನು ರಿಸ್ಟ್ರಿಕ್ಷನ್ಸ್ ಅಂತಂದರೆ, ನಿಮ್ಮ ವಾರ್ಷಿಕ ಆದಾಯ ಏನಿದೆಯೋ ಅದು ನೀವು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದು ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದೆ ಅಂತಂದರೆ ನಿಮ್ಮ ಒಂದು ಆದಾಯ 2 ಲಕ್ಷಕ್ಕಿಂತ ಮೀರಿರಬಾರ್ದು. ಅಂದರೆ ವಾರ್ಷಿಕ ಆದಾಯ 1 ವರ್ಷಕ್ಕೆ 2 ಲಕ್ಷಕ್ಕಿಂತ ಹೆಚ್ಚು ಮೀರಿರಬಾರ್ದು ಅಂತ ಹೇಳಿದ್ದಾರೆ. ಅದೇ ನೀವು ನಗರ ಪ್ರದೇಶದಲ್ಲಿ ವಾಸವಾಗಿದ್ದರೆ ನಿಮ್ಮ ಒಂದು ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಹೆಚ್ಚು ಮೀರಿರಬಾರ್ದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಒಂದು ಡೌಟ್ ಬರ್ಬೋದು, BPL ಕಾರ್ಡ್ಗೆ 1 ವರ್ಷಕ್ಕೆ 1,20,000 ಆದಾಯ ಮೀರಿರಬಾರ್ದು ಅಂತ. ಅದು ಏನಾದರೂ 1,20,000 ಮೀರಿದರೆ ನಿಮಗೆ APL ಕಾರ್ಡ್ ಕೊಡ್ತಾಯಿದ್ರು. ಸೊ ಇದು ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಬಟ್ ಇವಾಗ ಕೇಂದ್ರ ಸರ್ಕಾರ ಅದನ್ನು 2 ಲಕ್ಷಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. 2 ಲಕ್ಷ ಆದಾಯ ಇದ್ದರೂ ಕೂಡ ನಿಮಗೆ BPL ರೇಷನ್ ಕೊಡ್ತಾರೆ. ಜೊತೆಗೆ BPL ಕಾರ್ಡ್ ಇದ್ದವ್ರಿಗೆ ಒಂದೊಂದು ₹1,000 ಹಣವನ್ನು ಕೂಡ ಕೊಡ್ತೀವಿ ಅಕ್ಕಿ ಜೊತೆ ಅಂತ ಹೇಳಿ ತಿಳಿಸಿದ್ದಾರೆ. ಆದರೆ ಈ ಒಂದೊಂದು ₹1,000 ಯಾವ ಕಾರಣ ಕೊಡ್ತಾ ಇದ್ದಾರೆ, ಈ ಯೋಜನೆ ಹೆಸರೇನು ಅಂತ ಕೇಂದ್ರ ಸರ್ಕಾರ ಇನ್ನೂ ಕೂಡ ರಿವೀಲ್ ಮಾಡಿಲ್ಲ. ಇದೇ ಜನವರಿ 5ನೇ ತಾರೀಕು ಅಂದರೆ ನಾಳೆ, ಈ ಜನವರಿಯಿಂದ ನಿಮಗೆ ಅಕ್ಕಿ ಜೊತೆ ಕೇಂದ್ರ ಸರ್ಕಾರದಿಂದ ಒಂದೊಂದು ₹1,000 ಹಣವನ್ನು ಮಾತ್ರ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಕ್ಕೆ ಕೊಡ್ತಾ ಇದ್ದೀವಿ ಒಂದೊಂದು ₹1,000 ಹಣವನ್ನು ಅಕ್ಕಿ ಜೊತೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಅನೌನ್ಸ್ಮೆಂಟ್ ಮಾಡುತ್ತೆ ಅಂತ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಯಾವಾಗಲಿಂದ ಜಾರಿಗೆ ತರ್ತಾರೆ, ಯಾವಾಗ ನಿಮ್ಮ ಅಕೌಂಟ್ಗೆ ಒಂದೊಂದು ₹1,000 ಬರುತ್ತೆ, ಯಾವ ರೀತಿಯಾಗಿದ್ದು ಕೂಡ ಮಹಿಳೆಯರಿಗೂ ಮಾತ್ರ ಬರುತ್ತಾ ಅಥವಾ ಪುರುಷರಿಗೂ ಕೂಡ ಬರುತ್ತಾ ಅಂತ ಮುಂದಿನ ದಿನಗಳಲ್ಲಿ ನನಗೆ ಯಾವಾಗ ನೋಟಿಫಿಕೇಷನ್ ಬರುತ್ತೋ ಅವತ್ತಿನ ದಿನ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.